My dear friends, today's promise verse is from Acts 16:31. Shall we see what it is? ಪ್ರಿಯ ಸ್ನೇಹಿತರೆ, ಇಂದಿನ ವಾಗ್ದಾನ ವಚನವು ಅಪೊಸ್ತಲ ಕೃತ್ಯಗಳು 16:31 ಬನ್ನಿ ನೋಡಿಕೊಳ್ಳುವ. Believe in the Lord Jesus and you will be saved, you and your household. ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರೂ ರಕ್ಷಣೆ ಹೊಂದುವರು. My dear friends, today do you have the opportunity to tell someone about Jesus? ನನ್ನ ಪ್ರಿಯ ಸ್ನೇಹಿತರೆ, ಇಂದು ಯೇಸುವಿನ ಬಗ್ಗೆ ಹೇಳುವುದಕ್ಕಾಗಿ ನಿಮಗೆ ಅವಕಾಶವಿದೆಯೋ? To share about the good news? ಶುಭ ಸಂದೇಶವನ್ನು ಸಾರುವುದಕ್ಕಾಗಿ? We see in the Bible in Acts how Paul and Silas were in the prison. ಅಪೊಸ್ತಲ ಕೃತ್ಯಗಳಲ್ಲಿ ನಾವು ಪೌಲ ಸೀಲರು ಸೆರೆಮನೆಯಲ್ಲಿದ್ದದನ್ನು ನೋಡುತ್ತೇವೆ. Even in prison they were singing and praising God through hymns. ಸೆರೆಮನೆಯಲ್ಲಿದ್ದರೂ ಕೂಡ ಪೌಲ ಸೀಲರು ದೇವರ ಸ್ತುತಿಪದಗಳನ್ನು ಹಾಡುತ್ತಿದ್ದರು. At midnight, suddenly the prison doors flew open. ಮಧ್ಯರಾತ್ರಿಯಲ್ಲಿ ಅಕಸ್ಮಾತ್ತಾಗಿ ಸೆರೆಮನೆಯ ಕದಗಳೆಲ್ಲ ತೆರೆದವು. There was a violent earthquake that shook the prison doors and it flew open. ಅಲ್ಲಿ ಮಹಾ ಭೂಕಂಪ ಉಂಟಾಗಿ ಸೆರೆಮನೆಯ ಕದಗಳೆಲ್ಲವೂ ತೆರೆದುಕೊಂಡವು ಎಂದು ನೋಡುತ್ತೇವೆ. Their chains fell. ಎಲ್ಲರ ಬೇಡಿಗಳು ಕಳಚಿ ಬಿದ್ದವು. And all of them had an opportunity to escape. ಅಲ್ಲಿಂದ ಓಡಿ ಹೋಗಲು ಒಂದು ಉತ್ತಮವಾದ ಅವಕಾಶವಿತ್ತು. When the jailer heard the sound, he thought everybody escaped. ಸೆರೆಯ ಯಜಮಾನನು ಎದ್ದು ಸೆರೆಯಲ್ಲಿದ್ದವರೆಲ್ಲರೂ ಓಡಿ ಹೋದರು ಎಂದು ಅಂದುಕೊಂಡನು. He thought, oh no, I'm going to lose my job. ನಾನು ನನ್ನ ಕೆಲಸವನ್ನು ಕಳೆದುಕೊಳ್ಳಲಿದ್ದೇನೆ ಅಂದುಕೊಂಡನು. But then Paul and Silas said, we're all here, don't worry. ಪೌಲ ಮತ್ತು ಸೀಲರು ಆಗಲೇ ಅವನನ್ನು ಕರೆದು ಹೇಳಿದರು, ನಾವೆಲ್ಲರೂ ಇಲ್ಲೇ ಇದ್ದೇವೆ ಎಂದು. Seeing all this happen, the jailer asked Paul and Silas, what must I do to be saved? ಇದನ್ನೆಲ್ಲ ನೋಡಿದ ಸೆರೆಯ ಯಜಮಾನನು ಕೇಳುತ್ತಾನೆ, ನಾನು ರಕ್ಷಣೆ ಹೊಂದುವುದಕ್ಕಾಗಿ ಏನು ಮಾಡಬೇಕು? Then he brought his whole family to hear about the good news from Paul and Silas. ನಂತರ ಅವನು ತನ್ನ ಮನೆಯವರನ್ನೆಲ್ಲ ಕರೆತಂದು ಪೌಲ ಸೀಲರು ಶುಭ ಸಂದೇಶವನ್ನು ನೀಡುವಂತೆ ಮಾಡಿದನು. And they all believed. ಮತ್ತು ಅವರೆಲ್ಲರೂ ನಂಬಿದರು. And they were all baptized. ಅವರೆಲ್ಲರೂ ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. In the same way, my dear friends. ಇದೇ ರೀತಿಯಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, Even when struggles and problems arise in our life, ನಮ್ಮ ಜೀವಿತದಲ್ಲಿ ಸಂಕಷ್ಟಗಳು ತೊಂದರೆಗಳು ಬಂದೊದಗುವಂತಹ ಸಮಯದಲ್ಲಿ God will do a miracle because of our faith in Him. ನಾವು ಆತನಲ್ಲಿ ನಂಬಿಕೆ ಇಡುವುದರಿಂದ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವನು. And seeing this, we will be a testimony of the living Lord. ಜೀವಿಸುವ ದೇವರ ಅದ್ಭುತ ಜೀವಂತ ಸಾಕ್ಷಿಗಳು ಆಗ ನಾವಾಗುತ್ತೇವೆ. Through that incident, people will get to know about Jesus, the one that you serve. ಈ ಒಂದು ಅದ್ಭುತದಿಂದಾಗಿ ನಿನ್ನ ಸುತ್ತಲಿರುವವರು ತಿಳಿದುಕೊಳ್ಳುವರು ನೀನು ಸೇವಿಸುವ ದೇವರು ಯಾರೆಂದು. Today, think about all the things that have happened in your life. ನಿಮ್ಮ ಜೀವಿತದಲ್ಲಿ ನಡೆದಿರುವ ಎಲ್ಲಾ ಸಂಗತಿಗಳನ್ನು ಒಮ್ಮೆ ಯೋಚಿಸಿಕೊಳ್ಳಿರಿ. How strong is your faith? ಆ ಸಮಯದಲ್ಲಿ ನಿನ್ನ ನಂಬಿಕೆ ಎಷ್ಟು ಬಲವಾಗಿತ್ತೆಂದು ಪರೀಕ್ಷಿಸು. Because of your miracle, ನೀನು ಪಡೆದ ಅದ್ಭುತದಿಂದ people will know that the God you serve is the living God. ಇದರ ಮೂಲಕ ಜನರು ನೀನು ಸೇವೆ ಮಾಡುವ ದೇವರು ಜೀವಿಸುವ ದೇವರೆಂದು ತಿಳಿದುಕೊಳ್ಳುವರು. That's how Paul and Silas were able to be a witness to the jailer. ಇದೇ ರೀತಿಯಲ್ಲಿ ಪೌಲ ಸೀಲರು ಸೆರೆಯ ಯಜಮಾನನಿಗೆ ಸಾಕ್ಷಿಯಾಗಿದ್ದರು. Because a miracle happened even in that jail. ಯಾಕಂದರೆ ಅದ್ಭುತವು ಸೆರೆಮನೆಯಲ್ಲಿ ನಡೆದಿತ್ತು. And him and his family were saved. ಇದರಿಂದಾಗಿ ಅವನು ಮತ್ತು ಅವನ ಮನೆಯವರೆಲ್ಲರೂ ರಕ್ಷಣೆ ಹೊಂದಿದರು. You will be able to lead someone and make them believe, them and their household. ಹೀಗೆ ನೀವು ಕೂಡ ಒಬ್ಬರನ್ನು ಮತ್ತು ಅವರ ಸಂಪೂರ್ಣ ಕುಟುಂಬವನ್ನು ದೇವರ ಕಡೆಗೆ ನಡೆಸುವಂತೆ ಮಾಡಬಲ್ಲಿರಿ. Today, let's ask God for that kind of faith. ಅಂತ ನಂಬಿಕೆಗಾಗಿ ದೇವರಲ್ಲಿ ಈಗ ಬೇಡಿಕೊಳ್ಳುವ. Let my faith bring miracles. ನನ್ನ ನಂಬಿಕೆಯು ಅದ್ಭುತವನ್ನು ತರಲಿ ದೇವರೇ ಅನ್ನುವ. And let my miracle be a witness to this world of your power. ನನಗಾದ ಅದ್ಭುತದಿಂದ ಜನರೆಲ್ಲರೂ ದೇವರ ಬಲವನ್ನು ತಿಳಿದುಕೊಳ್ಳುವಂತಾಗಬೇಕು. Yes, that is what God is going to do through your life. ಹೌದು, ಇದನ್ನೇ ದೇವರು ನಿಮ್ಮ ಜೀವಿತದಲ್ಲಿ ಮಾಡಲಿದ್ದಾನೆ. Shall we pray for this faith? ಈ ನಂಬಿಕೆಗಾಗಿ ನಾವು ಬೇಡಿಕೊಳ್ಳುವ. Lord, today let your children be a witness of your power. ದೇವರೇ, ಇಂದು ನಿನ್ನ ಮಕ್ಕಳು ನಿನ್ನ ಬಲದ ಸಾಕ್ಷಿಗಳಾಗಲಿ ಎಂದು ಬೇಡುತ್ತೇನೆ. Just like the incident that happened to Paul and Silas in the prison.
ಪೌಲ ಮತ್ತು ಸೀಲರೊಂದಿಗೆ ಸೆರೆಮನೆಯಲ್ಲಿ ನಡೆದ ಘಟನೆಯಂತೆ let our faith in you bring miracles. ಇಂಥ ಅದ್ಭುತವನ್ನು ನಮ್ಮ ನಂಬಿಕೆಯೂ ಕೂಡ ತರಲಿ. Even in the toughest, most difficult situations, ಬಹಳ ಕಷ್ಟಕರ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೂ ಕೂಡ when you intervene, let the earth shake and prove your power. ನೀನು ಮಧ್ಯ ಪ್ರವೇಶಿಸುವಾಗ ಭೂಮಿಯು ನಡುಗುವ ಮೂಲಕ ನಿನ್ನ ಬಲವನ್ನು ಪ್ರಕಟಿಸಲಿ ದೇವರೇ. And let people see it and be saved. ಜನರು ಇದನ್ನು ನೋಡಿ ರಕ್ಷಣೆ ಹೊಂದುವಂತಾಗಲಿ. Let them believe in the Lord Jesus. ಕರ್ತನಾದ ಯೇಸುವನ್ನು ಅವರು ನಂಬಲಿ. And let them and their whole household be saved. ಅವರು ಮತ್ತು ಅವರ ಮನೆಯವರೆಲ್ಲರೂ ರಕ್ಷಣೆ ಹೊಂದಲಿ. Strengthen the faith of your children. ನಿನ್ನ ಮಕ್ಕಳ ನಂಬಿಕೆಯನ್ನು ಬಲಪಡಿಸು ದೇವರೇ. And work through them, Lord. ಅವರ ಮೂಲಕ ನೀನು ಕಾರ್ಯ ಮಾಡು. Use them for your glory. ನಿನ್ನ ಮಹಿಮೆಗಾಗಿ ಅವರನ್ನು ಉಪಯೋಗಿಸು. In the midst of their difficult situations, ಅವರ ಕಷ್ಟದ ಪರಿಸ್ಥಿತಿಯಲ್ಲಿಯೂ let your glory be revealed. ನಿನ್ನ ಮಹಿಮೆಯು ಅವರಲ್ಲಿ ಪ್ರಕಟವಾಗಲಿ. In Jesus' name I pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ. Amen. ಆಮೆನ್. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. My dear friends, are you looking for an opportunity to share about this good news? ನನ್ನ ಪ್ರಿಯ ಸ್ನೇಹಿತರೆ, ಶುಭ ಸಂದೇಶವನ್ನು ಸಾರಲು ಅವಕಾಶ ಹುಡುಕುತ್ತಿದ್ದೀರೋ? Come and be a volunteer at the Jesus Calls Prayer Tower or the telephone prayer tower. ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರದಲ್ಲಿ ಅಥವಾ ದೂರವಾಣಿ ಸೇವೆಯ ಮೂಲಕ ನೀವು ಸ್ವಯಂ ಸೇವಕರಾಗಿ You can give biblical counseling to people, ಸತ್ಯವೇದ ಆಧಾರಿತ ಸಮಾಲೋಚನೆಯನ್ನು ನಡೆಸಬಹುದು, pray for people, ಜನರಿಗೋಸ್ಕರ ಪ್ರಾರ್ಥಿಸಬಹುದು and bring God's miracles to them, ಮತ್ತು ದೇವರ ಅದ್ಭುತವನ್ನು ಅವರಿಗಾಗಿ ತರಬಹುದು and share about the wonderful news of our Lord Jesus. ಕರ್ತನಾದ ಯೇಸುವಿನ ಸುಂದರ ಸಂದೇಶವನ್ನು ನೀಡಬಹುದು. Come and volunteer with us. ಬನ್ನಿ ನಮ್ಮೊಂದಿಗೆ ಸ್ವಯಂ ಸೇವಕರಾಗಿ. Are you tired of hearing no vacancy, application rejected, position filled, better luck next time? Need God's help for your job? Waiting for a job breakthrough? Praying for a better job? Dreaming of a better future? Don't lose hope. When every door seems closed, God can open the one no one can shut. Don't let rejection define your future. This Independence Day, join the Jesus Calls brand new online prayer festival on the 15th August, 11 a.m. onwards, live on Jesus Calls, YouTube, Facebook and Instagram channels. Special prayer by Dr. Paul Dinakaran and Samuel Dinakaran. Worship by Stella Ramola and Daniel Davidson. Your breakthrough could begin with one prayer. Share your prayer requests and receive prayers live online. One prayer can change your future.